ನೋಡಿ, ಮಂತ್ರಿಗಳನ್ನ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡಲ್ಲ, ಕೆಲಸವನ್ನ ಮಾಡದೇ ಇದ್ರೆ ನಾನು ಯಾವತ್ತೂ ಕೂಡ ಸುಮ್ಮನೆ ಬಿಡಲ್ಲ ಹೀಗಂತ ಸನ್ಮಾನ ಸಮಾರಂಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಐಆರ್ ಸಭೆಗೆ ಗೈರಾದವರು ಮಾಜಿಯಾಗಿದ್ದಾರೆ. ಒಂದು ಅವಕಾಶವೂ ಕೂಡ ನಿಮಗಿದೆ, ಅಪಾಯವೂ ಕೂಡ ಇದೆ. ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ವೋಟ್ ಅನ್ನ ತೆಗೆದ್ರು. ಏನಾಯ್ತಲ್ಲಿ? ಹಾಗಾಗಿ ಸನ್ಮಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಕೆಲಸವನ್ನ ಮಾಡದೇ ಇದ್ರೆ ಅವರನ್ನ ಖಂಡಿತ ಬಿಡಲ್ಲ ಅಂತ ಹೇಳಿದ್ದಾರೆ. ಮಂತ್ರಿಗಳನ್ನ ಒಂದ್ ತಿಳ್ಕೊಳ್ಳಿ, ಮಂತ್ರಿಗಳನ್ನ ನಾನ್ ಸುಮ್ಮನೆ ಬಿಡುವುದಿಲ್ಲ. 24/7 24 ಇಲ್ಲ ಪಾಪ, ಟೈಮ್ ಬೇಕು ಅವ್ರಿಗೆ. ಅವರು ಪ್ರತಿ ಈಗಾಗಲೇ SIR ವಿಚಾರ ನಿಮ್ ತಲೆಯಲ್ಲಿರ್ಲಿ. SRI ಬಹಳ ದೊಡ್ಡ ಸಮಸ್ಯೆ ಇದೆ. ಒಂದು, ಮೊನ್ನೆ SRI ಯಾರು ಮೀಟಿಂಗ್ ಬರಲಿಲ್ಲ, ನಮ್ಮ ಆಫೀಸ್ ಬೇರೆ ಸಿಗ್ಲೇ ಬರಲಿಲ್ಲ, ಟೈಮ್ ಕೊಟ್ಟರು ಬರಲಿಲ್ಲ, ಅವನ್ನೆಲ್ಲ ಒಂದೇ ದಿನ ACC ಅವರು ತೆಗೆದಾಕ್ಬಿಟ್ರು. ಈ ಗೋಪಿನಾಥ್ ಹೋಗ್ಲೇ ಇಲ್ಲ ಅದನ್ನ ವಜಾ ಮಾಡಗಂಟ. ಸೊ ಸುಮಾರು ಜನ ಜನರಲ್ ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ ಎಲ್ಲ ಮಾಜಿ ಆಗೋದ್ರು. ಸೊ ಹಂಗೆ ಕೈ ಹೋದ SIRದು ಬಹಳ ಪ್ರಮುಖವಾದ ವಿಚಾರ. ಒಂದು ಅವಕಾಶ ನಮ್ಗಿದೆ, ಇನ್ನೊಂದು ಅಪಾಯ ಕೂಡ ಇದೆ ಆ SIR ನಿಂದ. ಈಗ ಏನಾಯ್ತು ತಮಿಳುನಾಡಲ್ಲಿ, ಏನಾಯ್ತು ಇದರಲ್ಲಿ, ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ 90 ಲಕ್ಷ ವೋಟರ್ಸ್ ತೆಗೆದು ಏನೆಲ್ಲ ಮಾಡಿದ್ರು. ಸೊ ಈಗ ಹಂಗೆ ನಿಮಗೆ ಈಗ ಬಹಳ ಹುಷಾರಾಗಿದೆ. ಮುಂದಕ್ಕೆ ಕೆಲವು ತೀರ್ಮಾನ ನಾನು ಮಾಡ್ತಾ ಇದ್ದೀನಿ.